ನಡೆದ ವಿಚಾರ ಒಂದೇ ಗ್ರಾಮದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಶಾಲೆಯೊಂದರಲ್ಲಿ ಓದುತ್ತಿದ್ದ ವಿದ್ಯಾರ್ಥಿನಿಗೆ ಶಿಕ್ಷಕರೊಬ್ಬರು ಲೈಂಗಿಕ ಕಿರುಕುಳ ನೀಡಿದ್ದಾರೆಂಬ ಗಂಭೀರ ಆರೋಪ ಹೊರಬಿದ್ದಿದೆ. ಘಟನೆ ಬಹಿರಂಗವಾದ ಕ್ಷಣದಲ್ಲೇ ಆಕ್ರೋಶಗೊಂಡ ಪೋಷಕರು ಶಾಲೆಗೆ ಧಾವಿಸಿ ಆರೋಪಗೊಂಡ ಶಿಕ್ಷಕನಿಗೆ ಧರ್ಮದೇಟು ನೀಡಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಮೂಲಗಳ ಪ್ರಕಾರ ಶಿಕ್ಷಕನ ಅನುಚಿತ ವರ್ತನೆ ಬಗ್ಗೆ ವಿದ್ಯಾರ್ಥಿನಿ ಮನೆಯವರಿಗೆ ತಿಳಿಸಿದ ನಂತರ ವಿಷಯ ಬೆಳಕಿಗೆ ಬಂದಿದೆ. ಇದನ್ನು ಕೇಳಿದ ಪೋಷಕರು ಹಾಗೂ ಸ್ಥಳೀಯರು ತಕ್ಷಣ ಶಾಲೆಗೆ ತೆರಳಿ ಶಿಕ್ಷಕನನ್ನು ಪ್ರಶ್ನಿಸಿದ್ದಾರೆ. ಉತ್ತರಿಸಲು ವಿಫಲವಾದ ಶಿಕ್ಷಕನ ಮೇಲೆ ಜನರ ಕೋಪ ವ್ಯಕ್ತವಾದ ಪರಿಣಾಮ ಅವನು ಹೊಡೆತಕ್ಕೆ ಗುರಿಯಾಗಿದ್ದಾನೆ. ಘಟನೆಯ ನಂತರ ಶಾಲಾ ಆಡಳಿತ ಸ್ಥಳೀಯ ಪೊಲೀಸರಿಗೆ ವಿಷಯ ತಿಳಿಸಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ವಿದ್ಯಾರ್ಥಿನಿ ಮತ್ತು ಪೋಷಕರ ಹೇಳಿಕೆಗಳನ್ನು ದಾಖಲಿಸುವ ಕಾರ್ಯ ಆರಂಭವಾಗಿದೆ. ಶಿಕ್ಷಕನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು ಮುಂದಿನ ಕ್ರಮಕ್ಕಾಗಿ ತನಿಖೆ ಮುಂದುವರೆಸಿದ್ದಾರೆ. ಘಟನೆಯಿಂದ ಗ್ರಾಮದಲ್ಲಿ ಉದ್ವಿಗ್ನತೆ ನಿರ್ಮಾಣವಾಗಿದ್ದು, ಶಾಲಾ ಮಕ್ಕಳ ಸುರಕ್ಷತೆ ಕುರಿತು ಪೋಷಕರು ಗಂಭೀರ ಕಳವಳ ವ್ಯಕ್ತಪಡಿಸಿದ್ದಾರೆ. ನನಗೆ ನೇರವಾಗಿ ಯಾರು ಮಾತಾಡಲಿಲ್ಲ, ನನ್ನ ಜೊತೆ ಯಾರು ನೇರವಾಗಿ ಮಾತಾಡಲಿಲ್ಲ. ಆದರೆ ಪಾಲಕರು ಮತ್ತು ಕೆಲವರು ಕಮಿಟಿ ಮೆಂಬರ್ಸ್ ಅವರು ಹೇಳ್ತಾ ಇರೋದು ಇದು ಬಹಳಷ್ಟು ಟೈಮ್ನ ನಡೀತಾ ಇರ್ಬೋದು. 6 ತಿಂಗಳ 5 ತಿಂಗಳ ಅವರಿಗೆ ಹೆಣ್ಮಕ್ಳು ಹೇಳಿದ್ರು. ಬಟ್ ನನಗೆ ಇದು ಅನಿಸ್ತಾ ಇದೆ, ಇದು ಕೂಡ ಏನು ಅವರು ಹುಡುಗಿರು ಹೇಳ್ತಾರೆ ಇದು ಬಹುಶಃ ಕರೆಕ್ಟ್. ಯಾಕಂದರೆ ಒಂದು ದಿವಸಕ್ಕೆ 5-6 ಎಷ್ಟು ಕಂಪ್ಲೇಂಟ್ ಬಂದಿದೆ. ಒಂದು ದಿವಸದ ಘಟನೆ ಮಾಡೋಕ್ಕಿದು ಸಾಧ್ಯ ಇಲ್ಲ. ಸೊ ಅದಕ್ಕೆ ನಾನು DGPI ಸಾಹೇಬ್ಗೆ ಹೇಳಿದ್ದೆ, ಸ್ವಲ್ಪ ನನಗೆ ಇದರಲ್ಲಿ ಎನ್ಕ್ವೈರಿ ಆಗಬೇಕು. ಯಾಕೆ ಎಷ್ಟು ಟೈಮಿಂದ ಆಗ್ತಾ ಇದೆ, ಯಾಕೆ ನನಗೂ ಕೂಡ ಮಾಹಿತಿ ಇಲ್ಲ, ಯಾರಿಗೂ ಮಾಹಿತಿ ಇಲ್ಲ, ಏನು ತಪ್ಪಾಗ್ತಾ ಇದೆ ಸ್ವಲ್ಪ ನನಗೆ ಯೋಚನೆ ಮಾಡಬೇಕು. ಇಮಿಡಿಯೇಟ್ಲಿ ಅದು ಸಸ್ಪೆನ್ಷನ್ ಇದೆ. DGPI ಸಾಹೇಬ್ಗೆ ನೀವು ಸಸ್ಪೆಂಡ್ ಮಾಡ್ತೀರಾ ಮತ್ತು FIR ಕೂಡ ಹಾಕ್ತೀರಾ? ಮತ್ತು ಈಗ ಹೋಗ್ತೀನಿ FIR ಮಾಡಲಿಕ್ಕೆ ಹೆಣ್ಮಕ್ಳನ್ನ ಹೋಗಿ ಮಾಡಿಸ್ತೇನೆ. ಮತ್ತು ಆಲ್ರೆಡಿ ನಾವು ಸಸ್ಪೆಂಡ್ ಮಾಡ್ತೇವೆ. ನಾವು ಕೂಡ ಸ್ಟೇಷನ್ ಹೋಗ್ತಾ ಇದ್ದೀವಿ. ಅರ್ಧ ಗಂಟೆಯಲ್ಲಿ ಸಂಬಂಧಿಸಿದ ಶಿಕ್ಷಕರನ್ನ ಅಮಾನತು ಆದೇಶ ಮಾಡ್ತೀವಿ. ಮತ್ತು ಇಲ್ಲಿ ಏನಾಗಿದೆ ಘಟನೆ ಅದರ ಬಗ್ಗೆ ತನಿಖೆ ಮಾಡಲಿಕ್ಕೆ ಕೂಡ ನಾವು ಇದು ಮಾಡ್ತೀವಿ. ಈಗಾಗಲೇ ಎಲ್ಲ ಪಾಲಕ ಪೋಷಕರ ಜೊತೆ ನಾವು ಸಭೆನೇ ಮಾಡಿದ್ದೀವಿ. AC ಸರ್ ಎಲ್ಲ ಕೂಡ ಅವರೆಲ್ಲ ತಿಳಿಸಿ ಹೇಳಿದ್ದಾರೆ. ನಾವೀಗ ಸ್ಟೇಷನ್ ಹೋಗ್ತಾ ಇದ್ದೀವಿ. ಕಂಪ್ಲೀಟ್ ಮಾಡಿ ಈ ಬಗ್ಗೆ ಶಿಕ್ಷಣ ಇಲಾಖೆಯು ಮಾಹಿತಿ ಪಡೆದಿದ್ದು ವಿಚಾರಣೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳೋದಾಗಿ ತಿಳಿಸಿದೆ.